ಈ ಜಗತ್ತಲ್ಲಿರೋ ಪ್ರತಿಯೊಬ್ಬರು ಕೂಡ ಔಟ್ಪುಟ್ ನೇ ಟ್ರ್ಯಾಕ್ ಮಾಡ್ತಾ ಇದ್ದಾರೆ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಪೇರೆಂಟ್ಸ್ ಕೇಳ್ತಾರೆ ರಿಸಲ್ಟ್ ಎಷ್ಟು ಬರುತ್ತಂತ, ಸಂಬಂಧಿಕರು ಹೇಳ್ತಾರೆ ರಿಸಲ್ಟ್ ಎಷ್ಟು ಬಂತಂತ, ಫ್ರೆಂಡ್ಸ್ ಕೇಳ್ತಾರೆ ಮಗ ಪಾಸ್ ಫೇಲ್ ಅಂತ. ಎಕ್ಸಾಮ್ ರಿಸಲ್ಟ್ ಬಂದ ತಕ್ಷಣ ಮಾಸ್ಟರ್ಸ್ ಕೇಳ್ತಾರೆ ಇಷ್ಟೇ ಕಡಿಮೆ. ಬಾಡಿ ಬಿಲ್ಡರ್ ಕಾಂಪಿಟೇಷನ್ ನೋಡಿರ್ತಾರೆ, ಅಲ್ಲಿ ನ್ಯಾಚುರಲ್ ಬಾಡಿ ಬಿಲ್ಡರ್ ಇರ್ತಾರೆ, ಮತ್ತೆ ಒಂದು ಇಂಜೆಕ್ಷನ್ ಬಾಡಿ ಬಿಲ್ಡರ್ ಇರ್ತಾರೆ. ಸೊ ನಾವು ಅವ್ರದ ಔಟ್ಪುಟ್ ನೋಡ್ತಿದ್ದೇವೆ ಅಷ್ಟೇ, ಅವ್ನ ಇನ್ಪುಟ್ ಏನ್ ಹಾಕ್ತೀವಿ ಅಂತ ಯಾರಿಗೂ ಗೊತ್ತಿಲ್ಲ. ನಾವು ಜಸ್ಟ್ ಔಟ್ಪುಟ್ ನ ನೋಡಿ ಜಡ್ಜ್ ಮಾಡ್ತೀವಿ, ನಾವು ಇನ್ಪುಟ್ ಏನ್ ಹಾಕ್ತೀವಿ ಅಂತ ಯಾರಿಗೂ. ಒಬ್ಬ ಬಾಡಿ ಬಿಲ್ಡರ್ ಅವನ ಬಾಡಿ ಬಿಲ್ಡ್ ಮಾಡೋಕೆ ಅವ್ನ ಇನ್ಪುಟ್ ಏನ್ ಹಾಕ್ತಾನೆ, ಗುರು ಒಂದ್ ಒಳ್ಳೆ ಡಯಟ್ ಇರಬೇಕು, ಡೈಲಿ ಕನ್ಸಿಸ್ಟೆನ್ಸಿ ವರ್ಕೌಟ್ ಮಾಡಬೇಕು, ಅವ್ನ ಎಕ್ಸರ್ಸೈಸ್ ನ ಅವ್ನ ಡಯಟ್ ನ ಅವನ್ನೇ ಟ್ರ್ಯಾಕ್ ಮಾಡಬೇಕು, ಅದ್ರಲ್ಲಿ ಏನ್ ಇಂಪ್ರೂವ್ಮೆಂಟ್ ಮಾಡ್ಬೇಕಂತ ಟ್ರ್ಯಾಕ್ ಮಾಡ್ತಾ ಇರಬೇಕು. ಇನ್ಪುಟ್ ನ ಟ್ರ್ಯಾಕ್ ಮಾಡಿದಾಗ ಮಾತ್ರ ಅವ್ನಿಗೆ ಗೊತ್ತಾಗುತ್ತೆ. ಇಷ್ಟು ದಿನ ನಾವ್ ಏನ್ ಮಾಡಿದೀವಿ ಅಂತ ಸೈಡಿಗೆ ಇಡಿ. ಇವಾಗಿಂದ ಒಂದ್ ನೋಟ್ಬುಕ್ ತಗೊಳ್ಳಿ, ಅದರಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೆ ಏನ್ ಮಾಡ್ತೀನಿ ಅನ್ನೊಂದು ಲಿಸ್ಟ್ ಮಾಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಏನ್ ಮಾಡ್ತೀನಿ ಅಂತ ನಿಮಗೆ ಅಪ್ಡೇಟ್ ಕೊಡ್ತೀನಿ. ನಾವು ಇನ್ಪುಟ್ ಹಾಕಿದ ತಕ್ಷಣ ತಾನೇ ಔಟ್ಪುಟ್ ಬರೋದು. ಇನ್ಪುಟ್ ನ ಟ್ರ್ಯಾಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಗುರು. ಔಟ್ಪುಟ್ ನ ಯಾವಾಗಾದ್ರೂ ಬಂದೇ ಬರುತ್ತೆ. ನಾವು ಇನ್ಪುಟ್ ಹಾಕ್ದಿದ್ರು ಬರುತ್ತೆ, ಹಾಕಿದ್ರು ಬರುತ್ತೆ. ಸೊ ಈ ಇನ್ಪುಟ್ ನ ಟ್ರ್ಯಾಕ್ ಮಾಡಿದಾಗ ವಿ ಕ್ಯಾನ್ ಬಿ ಮಾಸ್ಟರ್ಸ್ ಅವರ್ ಓನ್ ಟೈಮ್. ಸ್ಟಾರ್ಟ್ ಮಾಡಿ ಇವಾಗಿಂದ.